ಸರ್ ಪುಷ್ಪ 2 ಹಾ. ತುಂಬ ನಿರೀಕ್ಷೆ ಇದ್ದಂಥ ಸಿನಿಮಾ ಇವತ್ತು ಸಂಜೆನೇ ಶೋ ಸ್ಟಾರ್ಟ್ ಆಗ್ತದೆ. ಎಷ್ಟು ನಿರೀಕ್ಷೆ ಇದೆ ಸಿನಿಮಾ ಮೇಲೆ ನಿಮಗೆ? ಅದೇ ಪಿಕ್ಚರ್ ಇವತ್ತಿಂದ ರಿಲೀಸ್ ಆಗುತ್ತೆ. ಬಟ್ ನಾನು ಮಂಡ್ಯಕ್ಕೆ ಟಿಕೆಟ್ ತೊಗೊಳ್ಳೋಣ, ಈ ರಶಲ್ಲಿ ಬೇಡ, 3 ದಿನ ಆರಾಮಾಗಿ ನೋಡ್ತು ನಾರ್ಮಲ್ ಬಂದಮೇಲೆ ಬರೋಣ ಅಂತ ಬಂದೆ. ಟಿಕೆಟ್ ಕೇಳಿದ್ರೆ ಈಗ ತಾನೇ ಅವರು ಸೋಮವಾರ ಇಲ್ಲ ಸಂಡೇವರೆಗೂ ಟಿಕೆಟ್ ಕೊಡ್ತಾ ಇದ್ದೀವಿ ಹೇಳ್ತದ್ದು. ಬೇರೆ ದಿನ ನಾಳೆಗೆ ಇದೆಯಾ ಇಲ್ಲ ಅಂತ ಕೇಳಲಿಲ್ಲ ನಾನು. ಸರಿ ಸಂಡೇ ಮಾರ್ನಿಂಗ್ ಶೋಗೆ ಕೊಡಿ ಅಂತ ಸಂಡೇ ಮಾರ್ನಿಂಗ್ ಶೋಗೆ ತಗೊಂಡೆ. ಓಕೆ, ಸೊ ಈ ಏಜ್ನಲ್ಲಿ ಸಿನಿಮಾ ಮೇಲೆ ಪ್ಯಾಷನ್ ಕಮ್ಮಿ ಆಗಿಲ್ಲ ನೋಡೋಕ್ಕೆ ಅಂತ ನಾನು ಹುಡ್ಕೊಂಡ್ಬಂದಿರಿ. ಯಾವ ಕಾರಣಕ್ಕೋಸ್ಕರ ಪುಷ್ಪ ನೋಡ್ಬೇಕು ಅಂತ? ಒಂದು ಕ್ರೇಜು. ಓಕೆ, ಈಗೆಲ್ಲ ಹೈ ವ್ಯಾಲ್ಯೂ, ಹೈ ಬಡ್ಜೆಟು, ಹೈ ಕ್ಯಾಲಿಬರಲ್ಲಿ ನಡೀತಾ ಇದೆ. ಅದರಲ್ಲಿ ಒಳಗಡೆ ಏನು ಸತ್ವ ಇರುತ್ತೋ ಇಲ್ಲ ಗೊತ್ತಿಲ್ಲ. ಆ ಮೆಸೇಜ್ ಏನು ಕೊಡ್ತಾರೆ ಅನ್ನೋದು ಈಗ ಪಿಕ್ಚರ್ಗಳಲ್ಲಿ ಅರ್ಥ ಇಲ್ಲ. ಅದು ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ. ಅದು ಯಾಕೆ KGF ಬಂದಾಗಲಿಂದ ಸ್ವಲ್ಪ ಮಾದರಿಗಳೇ ಚೇಂಜ್ ಆಗೋಯ್ತು. ಎಲ್ಲ ಬರೀ ಆ ಗಡ್ಡೆಗಳಿಗೆ ಕಾಡು ವೇಷಗಳು ಹಾಕ್ಕೊಂಡು ಅದು ಯಾವ ಮೆಸೇಜ್ ಕೊಡಬೇಕು, ಆ ಸ್ಮಗ್ಲಿಂಗ್ ಆ್ಯಕ್ಟಿವಿಟಿಗಳಿಗೆ ಯಾಕೆ ಇಷ್ಟು ಪ್ರೋತ್ಸಾಹ ಕೊಡ್ತಾರೆ, ಇವ್ರು ಇಲ್ದಿರೋ ಐಡಿಯಾಗಳೆಲ್ಲ ಯಾಕೆ ಕೊಡ್ತಾರೆ ಗೊತ್ತಾಗ್ತಿಲ್ಲ. ಪುಷ್ಪ ನಂಬರ್ 1 ಇಟ್ ಈಸ್ ನಥಿಂಗ್ ಬಟ್ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್. ಈ ಜನಕ್ಕೆ ಏನು ಮೆಸೇಜ್ ಕೊಡ್ತಾರೆ, ಏನು ಮಾಡಿದ್ರು ನಡೆಯುತ್ತೆ. ರಾಜಕೀಯ, ಮಸ್ಕಲ್ ಮ್ಯಾನ್ಗಳು, ಫಿಲಮ್ ಫೀಲ್ಡು ಎಲ್ಲ ಒಂದೇ ಕಂಬೈಂಡ್ ಆಗಿ ದೇಶನ ಎಲ್ಲಿಗೆ ತೊಗೊಂಡೋಗ್ತಾ ಇದೆ ಗೊತ್ತಾಗ್ತಿಲ್ಲ. ಬಟ್ ಆದರೂ ಕೂಡ ಈ ಸೆಕೆಂಡ್ ಸೀಕ್ವಲ್ ನೋಡಿ ನಾವೇನು 2 ಗಂಟೆ ಸಿನಿಮಾ ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿ ಬರ್ತೀವಿ. ಬಟ್ ಇದುವರೆಗೂ ನೀವು ನಾನು ಯಾಕೆಂದರೆ 50 ವರ್ಷ, ನನಗೀಗ 78 ವರ್ಷ ವಯಸ್ಸು. 50-60 ವರ್ಷದಿಂದ ಸಿನಿಮಾಗಳು ನೋಡಿದ್ದೀವಿ. ರಾಜ್ಕುಮಾರ್ ಸತ್ಯ ಹರಿಶ್ಚಂದ್ರ ಇಲ್ಲಿ ಭಾರತ್ ಟ್ಯಾಕ್ಸಲ್ಲಿ ರಿಲೀಸ್ ಆದಾಗಲಿಂದ ಇದೆ. ಆವಾಗ 8 ಆಣಿ ಟಿಕೆಟ್ ಇತ್ತು ಭಾರತ್ ಟ್ಯಾಕ್ಸಲ್ಲಿ. ಸತ್ಯ ಹರಿಶ್ಚಂದ್ರ ನಡೀತು 100 ದಿನ. ಆವಾಗೆಲ್ಲ ಪಿಕ್ಚರ್ಗಳಿಗೆ ಹೋದರೆ ಕೊನೆಯಲ್ಲಿ 3 ವರ್ಷ ಮುಗಿದ್ಮೇಲೆ ಒಂದು ಮೆಸೇಜ್ ಇರೋದು, ಹಿಡನ್ ಮೆಸೇಜ್ ಇರೋದು. ಈಗ ಯಾವ ಭಾಷೆಯಲ್ಲೂ ಯಾವ ಇದರಲ್ಲೂ ಆ ಮೆಸೇಜ್ಗಳೇ ಇಲ್ಲ. ಏನು ಈಗ ಈ ಮೆಸೇಜ್ ಏನು ಕೊಡುತ್ತೆ? ನಾರ್ಮಲ್ ಇರೋ ನಮ್ಮಂಥವ್ರು ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡಬೇಕಾಗಿರ್ಬೋದಾಯಿತು ಅನ್ನೋ ಸೂಚನೆ ಮೆಸೇಜ್ ಕೊಡುತ್ತಾ? ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ಗೆ ಅದರಲ್ಲಿ ಪೊಲೀಸು, ರಾಜಕೀಯ, ಮಸ್ಕಲ್ ಮ್ಯಾನು ಇವರೆಲ್ಲ ಒಂದೇ ಒಂದು ವಿಂಗು ಅನ್ನೋ ಲೆಕ್ಕದಲ್ಲಿ ಮಾಫಿಯಾ ವಿಂಗ್ ಆಗಿಬಿಟ್ಟಿದೆಯಾ ಈಗ ದೇಶದಲ್ಲಿ ವಿರೋಧಿಗಳು ಪರದೇಶದಿಂದ ಬರಬೇಕಾಗಿಲ್ಲ, ದೇಶದಲ್ಲಿ ಇರೋರೇ ವಿರೋಧಿಗಳಾಗಿ ಡೆವಲಪ್ ಆಗ್ತಾರಾ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮ್ಮಂಥವ್ರು. ನನ್ನ ಅನುಭವದ ಮೇಲೆ ಹೇಳ್ತೀನಿ ಈ ಮಾತು. ನಿಮ್ಮ ಥರನೇ ಪವನ್ ಕಲ್ಯಾಣ್ ಅವರು ಇಲ್ಲಿಗೆ ಬೆಂಗಳೂರು ಬಂದಿರೋ ಒಂದು ಮಾತಾಡಿದ್ರು ವಿಧಾನಸೌಧದಾಗ. ಈ ಥರ ಸಿನಿಮಾಗಳಿಂದ ಏನು ಅಂದರೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಅದು ಕಾಡನ್ನು ಹಾಳು ಮಾಡೋ ಥರ ಇದು ಪ್ಲಾನ್ಸ್ಗಳು ಕೊಡ್ತಾ ಇದೆ. ನಾನು ಅದನ್ನೇ ಜನರಲ್ ಆಗಿ ಸ್ಮಗ್ಲಿಂಗ್ ಅಂತ ಅಷ್ಟೇ. ಕಾಡು ಹಾಳು ಮಾಡೋದಿರಲಿ, ಸ್ಮಗ್ಲಿಂಗ್ ಇರಲಿ, ಜರ್ದಾಗಿರ್ದ ಈ ಮಾಫಿಯಾ ಡ್ರಗ್ಸು ಪ್ರಮೋಷನ್ ಬೇಸ್ ಮೇಲೆ ಯಾಕೆ ತೆಗಿತಾರೆ ಪಿಕ್ಚರ್ಲು ಗೊತ್ತಿಲ್ಲ. ಅದರಿಂದ ಜನಕ್ಕೆ ಒಂದು ಮೆಸೇಜ್ ಬೇಕು. ಇರಲಿ 4 ಫೈಟು 4 ಹಾಡು ಹಾಕ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಬಟ್ ಒರಿಜಿನಲ್ ಥೀಮಲ್ಲಿ ಒಂದು ಮೆಸೇಜ್ ಇತ್ತು. ಅದನ್ನು ನಾನು ಪ್ರೆಸ್ ಮಾಡಿ ಹೇಳ್ತಾ ಇರೋದು, ಆ ಮೆಸೇಜ್ ಬರಬೇಕು. ಎಲ್ಲೊಂದು ಕಡೆ ಅಂದರೆ ಕರ್ನಾಟಕ ಮಾರ್ಕೆಟು ಇಡೀ ಇಂಡಿಯಾದಲ್ಲಿ ಯಾವ ಭಾಷೆ ಬಂದರೂ ಕೂಡ ಸಿನಿಮಾ ಗೆಲ್ಲುತ್ತೆ. ಎಲ್ರಿಗೂ ಎಂಕರೇಜ್ ಮಾಡ್ತೀವಿ. ಚೆನ್ನಾಗಿರಲಿ ಚೆನ್ನಾಗಿರಲಿ ಎಲ್ಲರೂ ಅದನ್ನು ಎಂಕರೇಜ್ ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಯಾಕೆ ಈ ಥರ ಇಲ್ಲಿ ಏನು ಪ್ರಮೋಷನ್ ಆ್ಯಕ್ಟಿವಿಟಿ ಇಲ್ಲದೆ ನೋಡಿ, ಈವರೆಗೂ ಒಂದು ತೋರಣನೂ ಇಲ್ಲ, ಏನಿಲ್ಲ. ರಾತ್ರಿ 9:30ಕ್ಕೆ ಸಿನಿಮಾ ಶುರು ಅಂತ ಹೇಳ್ತಿದ್ದೀರಾ. ಇಲ್ಲಿ ನೋಡಿದ್ರೆ ಇಲ್ಲಿ ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ? ಇಲ್ಲಿ ಯಾಕೆ ಅಲ್ಲೂರು ಅರ್ಜುನ ಅಲ್ಲಿ ಯಾರೂ ಬರಲಿಲ್ವಲ್ಲ, ಅವ್ರು ಬರ್ದಿದ್ದು ಹೋಗಲಿ. ಅವ್ರ ತಂದೆ ಪ್ರೊಡ್ಯೂಸರ್ ಅವರೇ ಬರ್ಬೋದಾಯ್ತಲ್ಲ, ಅಲ್ಲೂರು ಅರವಿಂದೇ ಬರ್ಬೋದಾಯ್ತಲ್ಲ. ಅರ್ಜುನ್ ಬರಲಿ, ಹೀರೋಯಿನ್ ಬರಲಿ, ಯಾರು ಬರಲಿ ಬರದೇ ಇಲ್ಲ, ಅವರವರು ಒಂದು ಪ್ರೀ ಎಂಗೇಜ್ಮೆಂಟ್ಗಳಲ್ಲಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಅಲ್ಲ, ಬಟ್ ಒಂದು ಪಬ್ಲಿಕ್ ಶೋ ಇಲ್ಲಿ ಆಗಬೇಕಾಯ್ತು. ಕ್ಯಾಸೆಟ್ ರಿಲೀಸು ಅವು ಇವು ಎಲ್ಲ ತೆಲುಗು, ಕನ್ನಡ, ತಮಿಳ್ನಾಡಲ್ಲೆಲ್ಲ ಆದಂಗೆ ಪ್ರತಿ ಟಿ ವಿಲೂ ಪ್ರತಿ ಚಾನಲಲ್ಲೂ ಬರ್ತಾಯಿದೆ. ಕನ್ನಡ ಚಾನಲ್ ಎಲ್ಲೂ ಬರ್ತಾಯಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.